ನಾನಿಲ್ಲಿ ಎಂಟ್ರಿ ಆದ ತಕ್ಷಣ ಸರ್ ನನಗಿದು ಗೌರ್ಮೆಂಟ್ ಮನೆ ಅಂತ ಅನ್ನಿಸ್ಲೇ ಇಲ್ಲ ಪ್ರಸಾದ್ ಸರ್. ನನಗನ್ಸಿದ್ದು ಯಾವುದೋ ಒಂದು ಖಾಸಗಿ ಲೇಔಟಿಗೆ ಬಂದಿದ್ದೀನೇನೋ, ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇರುವಂತ ಜಾಗಕ್ಕೆ ಬಂದಿದ್ದೀನೋ ಅಂತ. ಹೆಂಗ್ ಬಂತು ಈ ಯೋಚನೆ? ಸುಮಾರು 5 ಗ್ಯಾರಂಟಿಗಳ ನಂತರ ಇದೊಂದು 5 ಗ್ಯಾರಂಟಿಗಳು ಅನೌನ್ಸ್ ಮಾಡಿದ್ರು. ಆದರೆ ಇದನ್ನ ಅನೌನ್ಸ್ ಮಾಡಲಾರ್ದೇ ಮತ್ತೊಂದು ಸ್ಪೆಷಲ್ ಗ್ಯಾರಂಟಿ, ಬಹುಶಃ ತಾವು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ತಲೆ ಮೇಲೆ ಸೂರಿದ್ರೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ, ಅವರ ಒಂದು ಚೀಫ್ ಮಿನಿಸ್ಟರ್ ಆಗಿ ಡೆಪ್ಟಿ CM ಆದಂಥ DK ಶಿವಕುಮಾರ್ ಅವರು, ಅದರಲ್ಲಿ ಕೂಡ ವಿಶೇಷವಾದಂಥ ಈ ರಾಜ್ಯದ ಪ್ರಭಾವಿ ಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಸತಿ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರ ಒಂದು ದೂರದೃಷ್ಟಿಯಿಂದ ಬಹುಶಃ ಬಡವರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ, ಒಂದು ಬದ್ಧತೆ ಇರೋದರಿಂದ ಬಹುಶಃ ಇವತ್ತು ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 1,80,000 ಮನೆಗಳು ಎಲ್ಲೋ ಒಂದ್ ಕಡೆ ನೆನೆಗುಂದಿಗೆ ಬಿದ್ದಿತ್ತದು. ಹಿಂದೆ ಅವರು, ಯಾಕಂದ್ರೆ ಸರ್ಕಾರ ನಮ್ದು ಕಂಟಿನ್ಯೂ ಆಗ್ಲಿಲ್ಲ, ಮುಂದೆ 1 ವರ್ಷ ಮಾತ್ರ ಸಮ್ಮಿಶ್ರ ಸರ್ಕಾರ ಬಂತು, ತದನಂತರ 4 ವರ್ಷಗಳ ಕಾಲ BJP ಆಡಳಿತ ಇತ್ತು. ಆ ಸಂದರ್ಭದಲ್ಲಿ ಇದನ್ನ ಮನೆಗಳು ಕಟ್ಟುವಂತ ಪ್ರಯತ್ನನೇ ಮಾಡಲಿಲ್ಲ. ಕಾರಣ ಅಂತಂದ್ರೆ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಸುಮಾರು 4 ರಿಂದ 5 ಲಕ್ಷ ಕೊಡಬೇಕಾಗಿತ್ತು. ಅದನ್ನು ಕೊಡುವಂತ ಸ್ಥಿತಿವಂತರು ನಾವು ಬೆನಿಫಿಷರೀಸ್ ಇರಲಿಲ್ಲ. ಆ ಸಂದರ್ಭದಾಗ ಬಹಳಷ್ಟು ಅವರ ಒಂದು ಬಡತನ, ಆರ್ಥಿಕ ವ್ಯವಸ್ಥೆ ಮತ್ತು ಅವರು ವಾಸಿಸುವಂತ ಪ್ರದೇಶ ಇವನ್ನೆಲ್ಲ ಕೂಡ ನೋಡಿದಾಗ ಜಮೀರ್ ಅಹ್ಮದ್ ಖಾನ್ ಅವರು ನಾನು ಏನಾದರೂ ಮಾಡಲೇಬೇಕು ಅಂತೇಳಿ ಹಠ ಹಿಡಿದು ಬಹಳಷ್ಟು ಬಾರಿ CM ಅವರಿಗೆ ಕನ್ವಿನ್ಸ್ ಮಾಡಿ ಮತ್ತು FD ಕಡೆ ಕೂತ್ಕೊಂಡು ಸುಮಾರು 10 ಮೀಟಿಂಗ್ಸ್ಗಳನ್ನು ಮಾಡಿ ಕೊನೆಗೂ ಕೂಡ ವಿಶೇಷವಾಗಿ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ 4 ಲಕ್ಷನೂ ಕೂಡ ನಾವೇ ಕೊಡ್ತೀವಿ ಅನ್ನುವಂಥ ಮಹತ್ತರವಾದಂಥ ಘೋಷಣೆ ಮಾಡಲಿಕ್ಕೆ ಕಾರಣೀಭೂತರು ಯಾರಾದ್ರೂ ಇದ್ರೆ ಬಹುಶಃ ಅದು ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು ಅಂತೇಳಿ.